ಪ್ರಾರಂಭದಲ್ಲೂ ಕೂಡ ಯಾವುದೇ ಗ್ರಾಮಕ್ಕೆ ಹೋಗಲಿ ಅಥವಾ 3 ಪುರಸಭೆಯ ವಾರ್ಡ್ಗಳಲ್ಲಿ ಹೋಗಲಿ ಪ್ರಾರಂಭದಲ್ಲೂ ಕೂಡ ಸಾಮಾನ್ಯ ಮತದಾರರ ಬೆಂಬಲ ಬಹಳ ಒಂದು ರೀತಿಯಲ್ಲಿ ಬಹಿರಂಗವಾಗಿಯೇ ವ್ಯಕ್ತಪಡಿಸಿದ್ದಾರೆ. ದಿನೇ ದಿನೇ ಬೆಂಬಲ ಹೆಚ್ಚಾಗಿದೆ ಮತ್ತು ಅವರ ಒಂದು ಸ್ಪಂದನೆ ದೊಡ್ಡ ಪ್ರಮಾಣದಲ್ಲಿದೆ. ಕಳೆದ 2-3 ದಿವಸದಿಂದಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಭಿವ್ಯಕ್ತಿಯಾಗಿದೆ. ಎಲ್ಲ ಹಿನ್ನೆಲೆಯಲ್ಲಿ ದೊಡ್ಡ ಅಂತರದಲ್ಲಿ ಭರತ್ ಬೊಮ್ಮಾಯಿ ಗೆಲ್ತಾರಂತ ಆತ್ಮವಿಶ್ವಾಸ ಇದೆ. ಸರ್ಕಾರ ವರ್ಸಸ್ ಬೊಮ್ಮಾಯಿ ಅವರು ಅನ್ನೋ ತರ ಆಗ್ಬಿಟ್ಟಿದೆ. ಇಡೀ ಸಚಿವ ಸಂಪುಟ ಬಂದು ನಿಂತುಬಿಟ್ಟಿದೆ. ಹೌದು, ಇದು ಇಡೀ ಸರ್ಕಾರ, ಮಂತ್ರಿಗಳು, ಶಾಸಕರು ಸುಮಾರು ಒಂದು 10-15 ದಿವಸ ಹಾವಳಿ. ಸರ್ಕಾರ ತನ್ನ ಕೆಲಸ ಮಾಡದೆ ನಿಲ್ಲಿಸಿಬಿಟ್ಟಿದೆ. ವಿಧಾನಸಭಾ ಕೀಲಿ ಹಾಕಿಬಿಟ್ಟಿದ್ದಾರೆ. ಉಪಚುನಾವಣೆಯ ಅಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಚಿವರು, ಶಾಸಕರು ಹಣದ ಚೀಲ ತಗೊಂಡು ಬಂದು ಕೂತು ಪ್ರಜಾಪ್ರಭುತ್ವದ ಎಲ್ಲ ಮೌಲ್ಯಗಳನ್ನು ಗಾಳಿಗೆ ತೂರಿ ತಮ್ಮ ಹಣದ ಬಲದಿಂದ, ಜಾತಿ ಬಲದಿಂದ ಗೆಲ್ಲುವಂತ ಹುನ್ನಾರ ಮಾಡುತ್ತಿರುವಂತದ್ದು ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದ ಒಂದು ದುರಂತ. ವಿಶೇಷವಾಗಿ ಸಿದ್ದರಾಮಯ್ಯನವರು ಈ ಮಟ್ಟಕ್ಕೆ ತಮ್ಮ ರಾಜಕೀಯ ಅಧಿಪತನ ತೋರಿಸಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಸಾಲು ಆರೋಪಗಳನ್ನ ಮಾಡಿದ್ರು. ಯಾವ ಆರೋಪಗಳು ಸತ್ಯ ಇಲ್ಲ, ಅದರಿಂದ ಜನ ಯಾವುದನ್ನು ಒಪ್ಪಿಲ್ಲ. 23ನೇ ತಾರೀಕು ಬಹಳ ಸ್ಪಷ್ಟವಾಗ್ತದೆ. ಜನ ಕಾಂಗ್ರೆಸ್ ಅನ್ನು ಸೋಲಿಸುವ ಮುಖಾಂತರ ಅದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತಾರೆ. ಸರ್, ಕಾಂಗ್ರೆಸ್ ಅಭ್ಯರ್ಥಿಯ ಒಂದು ರೌಡಿ ಶೀಟರ್ ಏನಿದೆ ಸರ್, ಅದನ್ನು ಎಲ್ಲೋ ಒಂದ್ ಕಡೆ ತಿರುಚುವಂತ ಪ್ರಯತ್ನ ಇದೆ. ಎಷ್ಟು ಅವರು ಬೆಳಗ್ಗೆ ಒಂದು ಮಾತು ನೋಡಿ, ಈಗ ಮಾಧ್ಯಮದರ ಮುಂದೆ ವಿದೌಟ್ ಎನಿ ಪ್ರೊವೊಕೇಶನ್ ನಿಮ್ಮ ಪ್ರಚೋದನೆ ಇಲ್ಲದೆ ಅವರೇ ಹೇಳಿದ್ರು ರೌಡಿ ಶೀಟರ್ಗಳಿದ್ದಾರೆ ಅಂತ ವರದಿ ಕೊಡುವಾಗ ಅವರೇ ಹೇಳಿದ್ರು. ಆವಾಗ ಕ್ಯಾಂಡಿಡೇಟ್ ಹೆಸರು ಕೇಳಿದಾಗ ಇದೆ ಅಂತಂದ್ರು. ಮ್ಯಾನ್ಯುವಲ್ ಪ್ರಕಾರ ನಾವು ಮುಚ್ಚಿಲ್ಲ ಅಂತಂದ್ರು. ಮುಂದಿನ ಕ್ರಮ ತಗೋತೀವಿ. ಅಷ್ಟೇ ಅಲ್ಲ, ಅವರೇನು ಹೇಳಿದ್ರು, ಅದರಲ್ಲಿ ಇದೆ ಅಂದ್ರೆ ಇನ್ನ ಕೆಲವು ಕೇಸ್ಗಳಿದೆ ಅನ್ನುವಂತ ರೀತಿಯಲ್ಲಿ ಅವರೆಲ್ಲ ಹೇಳಿದ್ರು. ಒಂದು 2-3 ತಾಸಲ್ಲಿ ಉಲ್ಟಾ ಹೊಡೆದ್ರು. ಮತ್ತೆ ಸ್ಪಷ್ಟೀಕರಣಕ್ಕೆ SP ಸೈನ್ ಇಲ್ಲ, ಅವರೇ ಟೈಪ್ ಮಾಡಿ ಕಳಿಸಿದ್ದಾರೆ. ಈ ತರ ಪೊಲೀಸ್ ಇಲಾಖೆ ಸರ್ಕಾರ ನಡೆಸ್ತಾ ಇದೆ. ಇದೊಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಡಿಯಾಳಾಗಿ ಇಡೀ ಹೋಮ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿ ಚುನಾವಣೆ ಆಗಿ ಕಂಪ್ಲೇಂಟ್ ಮಾಡಿದೆ. ಇದ್ರ ಬಗ್ಗೆ ವೆರಿಫೈ ಮಾಡಬೇಕು ಮತ್ತು ಎಂಕ್ವೈರಿ ಮಾಡಬೇಕು ಅಂತ ನಾವು ಕಂಪ್ಲೇಂಟ್ ಮಾಡಿದ್ವಿ. ಸರ್, ಈ ಚುನಾವಣೆ ಸಂದರ್ಭದಲ್ಲಿ ತುಷ್ಟೀಕರಣ ಎಲ್ಲೊಂದು ಕಡೆ ಹೆಚ್ಚಾಯ್ತು ಅಂತ ಖಂಡಿತ ಕಾಂಗ್ರೆಸ್ಗೆ ಸೋಲಿನ ಭಯ ಇದೆ. ತಮ್ಮ ವೋಟ್ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸುವ ಸಲುವಾಗಿ ಇವತ್ತು ತುಷ್ಟೀಕರಣ ಅವ್ರು ನಿರಂತರವಾಗಿ ಮಾಡ್ಕೊಂಡೇ ಬಂದಿದ್ದಾರೆ. ಅದರಲ್ಲಿ ಅವ್ರ ನಂಬಿಕೆ ಇದೆ. ಅಂದ್ರೆ ಅವ್ರೇನು ಪ್ರಮಾಣಾಚರಣೆ ತಗೊಂಡಿದ್ದಾರೆ, ರಾಗ ದ್ವೇಷ ಇಲ್ಲದೆ ಮಾಡ್ತೀವಿ ಅಂತ ಅದನ್ನು ಮರೆತು ಬಿಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.